ನ್ಯೂಸ್ನ ಸಾಧಕರ ಸಂದರ್ಶನ ಕಾರ್ಯಕ್ರಮ. ಇದರಲ್ಲಿ ಪುಷ್ಪಾ ಹುಗಾರ್ ಅವರ ಸಂದರ್ಶನದ ಮೊದಲ ಭಾಗವನ್ನು ಸಂದರ್ಶಿಸುತ್ತಿದ್ದೇವೆ. ಈ ಭಾಗ ಎರಡನೇ ಭಾಗದಲ್ಲಿ ಮುಂದುವರಿಯುವುದು. ಇಂದಿನ ದಿನ ಸಾಧಕರ ಸಂದರ್ಶನದಲ್ಲೇ ಪುಷ್ಪಾ ಹುಗಾರ್ ಅವರ ಸಂದರ್ಶನ. ಇವರು ಧಾರವಾಡದ ಸಾಹಿತಿ ಮತ್ತು ಕವಿಗಳಾಗಿದ್ದಾರೆ. ಇವತ್ತಿನ ದಿನ ಇವರ ಬಗ್ಗೆ ನಾವು ಸಂದರ್ಶನವನ್ನು ತೆಗೆದುಕೊಳ್ತಾ ಇದ್ದೇವೆ. ಪುಷ್ಪಾ ಹುಗಾರ್ ಅವರೇ, ನೀವು ಹುಟ್ಟಿದ್ದು ಯಾವ ಊರು ಮತ್ತು ನಿಮ್ಮ ಎಜುಕೇಷನ್ ಯಾವ ಊರಲ್ಲಿ ಆಗಿದೆ? ನಮಸ್ಕಾರ. ನಾನು ಹುಟ್ಟಿದ್ದು ನವಲಗುಂದ ತಾಲೂಕು ಬೆಳವಟಗಿ, ಧಾರವಾಡ ಜಿಲ್ಲಾ ಗ್ರಾಮದಲ್ಲಿ ಹುಟ್ಟಿರುತ್ತೇನೆ. ಮತ್ತು ನನ್ನ ಎಜುಕೇಷನ್ ಬಂದುಬಿಟ್ಟು ಧಾರವಾಡದಲ್ಲಿ ಮಾಡಿದ್ದೀನಿ. ಬಾಲ್ಯದಿಂದ ನರ್ಸರಿಯಿಂದ ಹಿಡಿದು ಬಾಲ್ವಾಡಿಯಿಂದ ಹಿಡಿದು ನಾನು PUC ತನಕನೂ ಕೂಡ ಧಾರವಾಡದಲ್ಲೇ ಮಾಡಿದ್ದೀನಿ. SLC ಮಾಡ್ಕೊಂಡ್ಬಿಟ್ಟು DMC ಮಾಡಿದೆ 2 ವರ್ಷ. ನಂತರದಲ್ಲಿ ಏನಾಗ್ಬಿಡುತ್ತು, PUC ಮಾಡ್ಕೋಬೇಕಂತ ಬಂತು. ಹಿಂಗಾಗಿ DMC ಅಲ್ಲಿಯೇ ಕ್ಲೋಸ್ ಮಾಡಿದೆ. ಆಮೇಲೆ ವಂಟ ಸೇವಾ ಸಮಾಜಕ್ಕೆ ಹೋದೆ. ಅಲ್ಲಿ ಕ್ರಾಫ್ಟ್ ಟೀಚರ್ ಕೋರ್ಸ್ 2 ವರ್ಷ ಮಾಡಿದೆ. JSS ಒಳಗೆ ಡ್ರೆಸ್ ಡಿಸೈನಿಂಗ್ ಮಾಡಿದೆ ಒಂದು 3 ತಿಂಗಳ. ನಂತರ ನಾನು ಅಲ್ಲಿ ಇಲ್ಲಿ ಸೂಪರ್ವೈಸಿಂಗ್ ಅಂತ ಹೇಳಿ. ನಿಮ್ಮ ಬಾಲ್ಯ ದಿನಗಳು ಹೇಗಿದ್ವು? ಬಾಲ್ಯ ದಿನಗಳಂದರೆ ತುಂಬ ತುಂಟಾಟದ ಬಾಲ್ಯ ದಿನಗಳು ನಂದು. ನಾನು ಭಾಳ ಈಗ ನೋಡಲಿಕ್ಕೆ ಎಷ್ಟು ಸೂಕ್ಷ್ಮ ಕಾಣ್ತಾ ಇದ್ದೀನೋ ಅಷ್ಟೇ ರಫ್ ಆಗಿದ್ದೆ ಬಾಲ್ಯದಲ್ಲಿ. ಸ್ಪೋರ್ಟ್ಸ್ನಲ್ಲಿದ್ದೆ, ಆಟ ಆಡ್ತಿದ್ದೆ, ಎಲ್ಲರನ್ನೂ ಗೇಲಿ ಮಾಡಿ ಕಾಡಿಸ್ತಿದ್ದೆ. ಖೋ ಖೋ ಆಟದಲ್ಲಂತೂ ತುಂಬ ಚೆನ್ನಾಗಿ ಅಂದರೆ ಏನು ಮತ್ತು ಇದೇನು ಆರ್ಟ್ ಕೋರ್ಸಾ? ಇದು ಆರ್ಟ್ ಟೀಚರ್ ಕೋರ್ಸಾ? DMC ಅಂದರೆ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂದರೆ ಚಿತ್ರಗಳನ್ನು ಬಿಡಿಸೋದು. ಆಮೇಲೆ ಕೆಲವೊಂದು ಅದರೊಳಗೆ ಸಬ್ಜೆಕ್ಟ್ ಇರ್ತಾವೆ. ಥರ್ಮೋಕೋಲ್ ಕಟಿಂಗ್ ಇರ್ತದೆ, ಲಿನೋ ಕಟಿಂಗ್ ಇರ್ತದೆ, ಪೇಂಟಿಂಗ್ಸ್ ಇರ್ತದೆ, ಗ್ಲಾಸ್ ಪೇಂಟಿಂಗ್ಸ್, ನಿಪ್ ಪೇಂಟಿಂಗ್ಸ್ ಇವೆಲ್ಲ ಇರ್ತಾವೆ. ಅವೆಲ್ಲ ಕಲ್ತಿದ್ದೀನಿ. ಸೊ ಅದ್ರ ಜೊತೆ ಬಟ್ಟೆ ಮೇಲೆಲ್ಲ ಪೇಂಟಿಂಗ್ ಮಾಡಿದ್ದೀರಾ? ಎಲ್ಲರೂ ಇದಾವೆ ಈಗ ನೀವು ಮಾಡಿರೋ ಪೇಂಟಿಂಗ್? ಇದಾವೆ, ನಮ್ಮ ತಾಯಿ ಮನೆಯಲ್ಲಿ ಇದಾವೆ. ಈ ನಿಮ್ಮ ಸಾಹಿತ್ಯದ ಬಗ್ಗೆ ನಿಮಗೆ ನೀವು ಯಾವಾಗಿಂದ ಸಾಹಿತ್ಯ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಕವಿತೆಗಳನ್ನ ಯಾವಾಗ ಬರೆದ್ರಿ? ಮತ್ತೆ ಇದನ್ನು ಯಾವಾಗ ಪ್ರಾರಂಭ ಹೇಗೆ ಆಯಿತು? ಯಾವಾಗಿಂದ ನೀವು ಪ್ರಾರಂಭ ಮಾಡಿದ್ದೀರಾ ಕವಿತೆ ಮತ್ತು ನಿಮ್ಮ ಕಥೆಗಳನ್ನು? ಹೈಸ್ಕೂಲ್ನಾಗ ಇದ್ದಾಗಿಂದ. ಯಾಕಂದರೆ 8th ಸ್ಟ್ಯಾಂಡರ್ಡ್ದಿಂದ ನಮಗೆ ಕೆಲವೊಂದು ಹಿತವಚನಗಳನ್ನು ಬರೀರಿ, ದಿನ ಬಂದಲ್ಲಿ ಹೇಳ್ರಿ ಅಂತ ಹೇಳ್ತಿದ್ರು ಎಲ್ಲಿ ಪ್ರೇಯರ್ದಲ್ಲಿ. ಆ ಥರ ರೂಢಿ ಬಂದು ಅದನ್ನು ಬರಿತಾ ಹೇಳ್ತಾ ನನ್ನದೇ ವೈಯಕ್ತಿಕ ನಾನೇ ಬರೆದು ಅದನ್ನು ಹೇಳ್ತಿದ್ದೆ. ಅದಕ್ಕೆಲ್ಲ ಕ್ಲಾಪ್ಸ್ ಕೊಡ್ತಿದ್ರು. ಅದನ್ನ ನೋಡಿ ನಾನು ಇನ್ನೂ ಬರೆದ್ರೆ ಇನ್ನೂ ಏನೇನೋ ಆಗ್ತದೇನೋ ಅಂತ ಏನೇನೋ ಬರೆದಿಟ್ಟೆ. ಅದು ಇವತ್ತು ಕವನ ರೂಪದೊಳಗೆ 101 ಪುಷ್ಪಗಳು ಅಂತ ಕವನ ಬುಕ್ ತಂದೆ ಹೊರಗಡೆ. ಈಗ ಜ್ಞಾನದ ಚಿಗುರು ತರಬೇಕಂತಿದೆ. ಯಾಕಂತಂದರೆ ಬಸವಣ್ಣವರ ವಚನಗಳನ್ನು ನುಡಿಗಳನ್ನು ಇಟ್ಕೊಂಡು ಹಿತನುಡಿಗಳನ್ನು ಬರೆದಿದ್ದೀನಿ. ಮಕ್ಕಳಿಗಾಗಿ ಜ್ಞಾನದ ಚಿಗುರು ಅಂತ ಬುಕ್ ಬಿಡುಗಡೆ ಮಾಡಬೇಕಂತ ವಿಚಾರ ಇಟ್ಕೊಂಡಿದ್ದೇನೆ ಮುಂದಿನ ದಿನ. ಈ ಸಂದರ್ಶನ 2ನೇ ಭಾಗದಲ್ಲಿ ಮುಂದುವರಿಯುವುದು.